ಹಾಯ್ ಫ್ರೆಂಡ್ಸ್, ಮಿಲನ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಹುಣಸೆ ಹುಳಿ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಮಿಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಒತ್ತಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಈ ಒಂದು ಹುಣಸೆ ಹುಳಿ ಗೊಜ್ಜಿಗೆ ಬೇಕಾದಂಥ ಪದಾರ್ಥಗಳು: 2 ದೊಡ್ಡ ಈರುಳ್ಳಿ, 8 ರಿಂದ 10 ಹಸಿಮೆಣಸಿನಕಾಯಿ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸವನ್ನು ತಗೊಂಡಿದ್ದೀನಿ, ಮತ್ತು ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಮತ್ತು ಅಚ್ಚಕಾರದ ಪುಡಿಯನ್ನು ಇದಕ್ಕೆ ಯೂಸ್ ಮಾಡ್ತೀವಿ. ಈಗ ಒಲೆ ಮೇಲೆ ಬಾಣಲಿಯನ್ನು ಇಟ್ಟು ಎಣ್ಣೆ 4 ದೊಡ್ಡ ಸ್ಪೂನಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ. ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸಿಡಿತಾ ಇದ್ದ ಹಾಗೆಯೇ ನಾವು ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆನ ಯೂಸ್ ಮಾಡೋಣ. ಇದು ತುಂಬ ಚೆನ್ನಾಗೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಬ್ರೌನಿಷ್ ಬರ್ತಿದ್ದಂಗೆ ಇಲ್ಲಿ ನಾನು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಈ ಹಸಿಮೆಣಸಿನಕಾಯಿ ಅಷ್ಟು ಖಾರ ಇಲ್ಲ, ಅದಕ್ಕೋಸ್ಕರ ನಾನು ಹೆಚ್ಚಿಗೆ ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ. ಇವಾಗ ನೋಡಿ, ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬ್ರೌನಿಷ್ ಬರ್ತಿದ್ದಂಗೆ ನಾವು ಹುಣಸೆ ಹುಳಿನ ರಸವನ್ನು ತಕ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡಿ ಹೀಗೆ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ಒಂದು ಅರ್ಧ ಸ್ಪೂನಷ್ಟು ನಾವು ಇಲ್ಲಿ ಅರಿಶಿಣವನ್ನು ಹಾಕಿ ಫ್ರೈ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಹುಣಸೆ ಹುಳಿ ಗೊಜ್ಜನ್ನು ನಾವು ಒಂದು ವಾರ ಇಟ್ಕೊಂಡಾದರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ನಾವೆಲ್ಲ ಹೊರಗಡೆ ಪಿಕ್ನಿಕ್ ಅದು ಇದು ಹೋದ್ರೂ ಈ ಒಂದು ಹುಣಸೆ ಹುಳಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ತೊಗೊಂಡು ಹೋಗಲಿಕ್ಕೆ. ಇವಾಗ ಈ ಖಾರ ಕಡಿಮೆ ಇದೆ ಅಂತ ಹೇಳಿದ್ನಲ್ವ ಹಸಿಮೆಣಸಿನಕಾಯಿ, ಹಾಗಾಗಿ ಇಲ್ಲಿ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಕೂಡ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಈ ಹುಳಿ ಅಂಶ ಇದ್ದಾಗ ಸ್ವಲ್ಪ ಖಾರ ಹೆಚ್ಚಾಗಿ ಹಿಡಿತದೆ. ಇವಾಗ ನೋಡಿ, ಈ ಒಂದು ನೀರಿನ ಅಂಶದಲ್ಲಿರುತ್ತಲ್ವ ಹುಣಸೆ ರಸ, ಅದೆಲ್ಲ ಈ ಎಣ್ಣೆಯಲ್ಲಿ ಕುದ್ದು ಒಂಥರ ಗಟ್ಟಿ ಆಗ್ತಾ ಬರುತ್ತೆ. ಆ ಹುಣಸೆ ಹಣ್ಣಿನ ರಸ ಎಲ್ಲ ಗಟ್ಟಿಯಾಗಿ ಗೊಜ್ಜಾಗಿ ರೆಡಿಯಾಗಿದೆ. ನೋಡಿ, ಚೆನ್ನಾಗಿದೆ. ನೋಡಿ, ಹುಣಸೆ ಹುಳಿ ಗೊಜ್ಜು ರೆಡಿಯಾಗಿದೆ. ಒಂದು ಬೌಲ್ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ತಗೊಂಡು ರೈಸನ್ನು ಕಲಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಹುಣಸೆ ಹುಳಿ ಚಿತ್ರಾನ್ನ ರೆಡಿಯಾಗಿದೆ.